ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾನು ಭಾರತ್ ಸೆಟ್ಟಿಸ್ ಅಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್. ಇವತ್ತು ದಾಳಿಂಬರಿ ಬೆಳೆಗಾರರಿಗೆ ನಮ್ಮ ಕಂಪ್ನಿಯ ಔಷಧ ಕುಂದನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಾಳಿಂಬರಿ ಬೆಳೆಗಳಲ್ಲಿ ನಮ್ಮ ಕಂಪ್ನಿಯ ಕುಂದನ್ ತುಂಬ ರೈತರು ಬಳಸಿದ್ದಾರೆ. ಇದು ಈಗ ಹೊಸ ಪ್ಯಾಕಿಂಗ್ನಲ್ಲಿ ಲಭ್ಯ ಆಗಿದೆ. ಇದು ನಿಮಗೆ ಕುಂದನ್ನು ದಾಳಿಂಬರಿ ಬೆಳೆಗಳಲ್ಲಿ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ, ಪ್ರಾರಂಭಿಕ ಹಂತದಲ್ಲಿ ನೀವು ಈ ದಾಳಿಂಬರಿ ಬೆಳೆಗಳಲ್ಲಿ ಇದನ್ನು ಬಳಸಿದರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ನೀವು ಹಾಕಿದ ಗೊಬ್ಬರ ಏನು ಡ್ರಿಪ್ಪಿಗೆ NPK ಬಿಟ್ಟಿರ್ತಾರೆ, ಅದನ್ನು ಗಿಡ ಅಪ್ಟೇಕ್ ಮಾಡ್ಕೊಳ್ಳೋಕ್ಕೆ ಈ ನಮ್ಮ ಕಂಪ್ನಿಯ ಕುಂದನ್ ಕೆಲಸ ಮಾಡುತ್ತೆ. ಇದು ಹುಮಿಕ್ ಆ್ಯಸಿಡ್ಸು, ಅಮಿನೋ ಆ್ಯಸಿಡ್ಸು, ಬಯೋಸ್ಟಿಮ್ಯುಲೆಂಟ್ಸು, ವಿಟಮಿನ್ಸು ಹೇರಳವಾಗಿರೋದರಿಂದ ಇದು ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತು ಇದನ್ನು ನಾವು ಸ್ಪೆಷಾಲಿಟಿ ಮಾಲಿಕ್ಯೂಲ್, ಇದು USA ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. USA ಇಂಪೋರ್ಟ್ ಮಾಡ್ಕೊಂಡಿರೋದ್ರಿಂದ ಇದು ಅಲ್ಲಿಂದ ಆಮದು ಮಾಡಿಕೊಂಡು ತುಂಬ ಉತ್ತಮ ಗುಣಮಟ್ಟದ್ದಾಗಿದೆ. ಮತ್ತು ನಮ್ಮ ಭಾರತ್ ಸೆಟ್ಟಿಸ್ ಕಂಪ್ನಿ ಮಿತ್ಸುಯಿ ಗ್ರೂಪ್ ಆಫ್ ಜಪಾನ್ದಾಗಿದೆ. ತುಂಬ ನಮ್ಮ ಕಂಪ್ನಿಯ ಎಲ್ಲ ಉತ್ಪನ್ನಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ. ನೀವು ದಾಳಿಂಬರಿ ಬೆಳೆಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬೆಳೆಸಿದರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿ ಉತ್ತಮ ರೀತಿಯಲ್ಲಿ ಪೋಷಕಾಂಶಗಳು ಹೀರಿಕೊಂಡು, ಮತ್ತು ಗಿಡಕ್ಕೆ ಏನಾಗ್ತಾ ಇರುತ್ತೆ, ಹವಾಮಾನದ ವೈಪರೀತ್ಯದಿಂದಾಗಿ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ. ಅತಿ ಹೈ ಟೆಂಪ್ರೇಚರ್ ಆದಾಗ, ಆಮೇಲೆ ಅತಿ ಕೋಲ್ಡ್ ಆದಾಗ ಇದು ಗಿಡಕ್ಕೆ ಸ್ಟ್ರೆಸ್ ಆಗೋದನ್ನು ಕಡಿಮೆ ಮಾಡುತ್ತೆ. ಮತ್ತು ದ್ವಿತೀಯ ಹಂತದಲ್ಲಿ ಫ್ಲವರಿಂಗ್ ಸ್ಟೇಜಲ್ಲಿ ಹೆಣ್ಣು ಹೂ ದಾಳಿಂಬರಿ ಬೆಳೆಗೆ ಇಂಪಾರ್ಟೆಂಟು. ಹೆಣ್ಣು ಹೂ ಜಾಸ್ತಿ ಆಗುತ್ತೆ, ಫೀಮೇಲ್ ಫ್ಲವರ್ಸ್ ಇನ್ಕ್ರೀಸ್ ಮಾಡುತ್ತೆ ಇದು. ಮತ್ತು ಕಾಯಿ ಚಿಕ್ಕದಿದ್ದಾಗ ಆ ಕಾಯಿಯ ಗಾತ್ರ ಹೆಚ್ಚು ಮಾಡೋಕ್ಕೆ, ಹಾಗೂ ಕಾಯಿಯ ಕಲರು, ಶೇಪು, ಸೈಜು ಚೆನ್ನಾಗಾಗುತ್ತೆ ಈ ಕುಂದನ್ ಬಳಸೋದ್ರಿಂದ. ಇದನ್ನು ನೀವು 200 ಲೀಟ್ರ್ ನೀರಿಗೆ 200 ಗ್ರಾಮ್ ಬಳಸಬೇಕು. 200 ಗ್ರಾಮ್ನ ಒಂದು ಬ್ಯಾರಲ್ಗೆ ಡ್ರಿಪ್ ಆರ್ ಡ್ರಿಂಚಿಂಗ್ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮಗೆ 10ರಿಂದ 15 ದಿವಸದಲ್ಲಿ ಆಲ್ರೆಡಿ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಬೇಕಾದರೆ ಪರೀಕ್ಷೆ ಮಾಡ್ಬೋದು. ಇದನ್ನು ಡ್ರಿಂಚಿಂಗ್ ಮಾಡದೆ ಒಂದೆರಡು ಗಿಡಕ್ಕೆ ಮಾಡಬೇಡಿ. ಅದು ಮಾಡಲಾರ್ದಕ್ಕೆ ನಿಮ್ಗೆ ಆಲ್ರೆಡಿ 10ರಿಂದ 15 ದಿವಸದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಕಂಪ್ನಿಯ ಕುಂದನ್ ಬಳಸಿ ನಿಮ್ಮ ದಾಳಿಂಬರಿ ಬೆಳೆಗೆ ಉತ್ತಮ ರೀತಿಯ ಫಸಲನ್ನು ತಂದುಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವುದೇ ತೊಂದರೆ ಅಥವಾ ಏನೇ ಪ್ರಶ್ನೆಗಳಿದ್ರೂ ನನ್ನ ಕೇಳ್ಬೋದು. ಮತ್ತೆ ಮುಂದಿನ ಉಪಯುಕ್ತ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ.